ರಾಜಸ್ಥಾನದಲ್ಲಿ ಮತ್ತೆ ಗುಜ್ಜಾರ್ ಮೀಸಲು ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಭರತ್ಪುರದ ಪಿಲುಪುರದಲ್ಲಿ ರೈಲು ತಡೆದು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪ್ರತಿಭಟನಾಕಾರರು. ರೈಲು ನಿಲ್ಲಿಸಿ ಸೆಲ್ಫಿ ತೆಗೆದುಕೊಂಡು ಹೋರಾಟಗಾರರು ಸರ್ಕಾರಕ್ಕೆ ಬೇಡಿಕೆ ಪಟ್ಟಿಯನ್ನು ರವಾನಿಸಿದ್ದಾರೆ. ಮಹಾಪಂಚಾಯತ್ ಏನಿದೆ ಆ ಒಂದು ಬಳಿಕ ರೈಲು ತಡೆದು ಪ್ರತಿಭಟನೆ ನಡೆಸಿದೆ. ಹಳಿಗಳನ್ನೇ ಕಿತ್ತು ಹಾಕಲು ಯತ್ನಿಸಿದ್ದಾರೆ ಹೋರಾಟಗಾರರು. ಸಂಜೆ 4:30ರಿಂದ 6:30ರವರೆಗೆ ರೈಲು ತಡೆದು ಘೋಷಣೆಗಳನ್ನು ಕೂಡಿದ್ದಾರೆ. ನೋಡಿ, ರಾಜಸ್ಥಾನದಲ್ಲಿ ಗುರ್ಜರ್ ಸಮುದಾಯ ಅನ್ನುವಂಥದ್ದು ಪ್ರಭಾವಿ ಆಗಿರುವಂಥ ಒಂದು ಸಮುದಾಯವಾಗಿದೆ. ಅವರು 5% ಮೀಸಲಾತಿಯನ್ನು ಕೊಡಬೇಕು ಅಂತ ಕಳೆದ 1 ದಶಕದಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿನ ಸರ್ಕಾರಗಳು, ಈ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಅವ್ರ ಬೇಡಿಕೆ ಈಡೇರಿಸಲಿಲ್ಲ. ಈಗ BJP ಸರ್ಕಾರ ಅಲ್ಲಿ ಅಧಿಕಾರಕ್ಕೆ ಬಂದಿದೆ, ಈಗಲೂ ಕೂಡ ಅವರ ಬೇಡಿಕೆಯನ್ನು ಈಡೇರಿಸಿಲ್ಲ. ಸರ್ಕಾರ ಕಳೆದ 1-1.5 ವರ್ಷದಿಂದ ಅವರ ಅಹವಾಲನ್ನು ಸ್ವೀಕರಿಸಿದೆ, ಅವರ ಶಿಫಾರಸನ್ನು ಕೂಡ ಸ್ವೀಕರಿಸಿದೆ. ಆದರೆ ಕೇಂದ್ರ ಸರ್ಕಾರಕ್ಕೆ ಕಳಿಸಿಕೊಡುವಂಥ ಪ್ರಯತ್ನವನ್ನು ಮಾಡಿಲ್ಲ. ಹಾಗಾಗಿಯೇ ಈಗ ರೈಲ್ವೆ ಹಳಿಗಳನ್ನು ಕಿತ್ತು ಹಾಕುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರೈಲು ತಡೆದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಶುರು ಮಾಡಿದ್ದಾರೆ. ಈಗ ಅಂದರೆ ಅಧ್ಯಾಯ 2 ಶುರುವಾಗಿದೆ ಅಂತರ್ಥ. ಯಾಕಂದರೆ ಈ ಹಿಂದೆ ಹಿಂಸಾತ್ಮಕ ರೂಪವನ್ನು ಈ ಗುಜ್ಜರ್ ಸಮುದಾಯದ ಪ್ರತಿಭಟನೆ ತಡೆದಿತ್ತು. ಎಲ್ಲ ಸರ್ಕಾರಗಳು ಕೂಡ ವಿಫಲವಾಗಿದ್ವು. ಈಗಲಾದರೂ ಕೂಡ ನಮ್ಮ ಬೇಡಿಕೆಯನ್ನು ಸರ್ಕಾರ ಈಡೇರಿಸುತ್ತಾ ಅಂಥೇಳಿ ಆ ಸಮುದಾಯದ ಮುಖಂಡರು ಮಹಾಪಂಚಾಯತ್ ಬಳಿಕ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡರು. ಸಾಕಷ್ಟು ಬಾರಿ ಅಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಈ ಸಮುದಾಯದ ಪ್ರತಿಭಟನೆಯ ಬಿಸಿ ತಟ್ಟುತ್ತೆ. ಸರ್ಕಾರದಲ್ಲೂ ಕೂಡ ಅಷ್ಟೇ ಪ್ರಭಾವಿ ನಾಯಕರು ಕೂಡ ಈ ಸಮುದಾಯದಿಂದ ಆಯ್ಕೆಯಾಗಿ ಹೋಗಿದ್ದಾರೆ. वो शर्म मानने होगा, इसलिए अपनी बात उनको बुलवाएंगे। आदरणीय ममता जी नोएडा। एक मिनट भैया। भाई बलराम जी का